ಶಕ್ತಿಯ ಸಾಹಸ, ಸಹಿಷ್ಣುತೆ, ದೇಶಭಕ್ತಿ, ತುರ್ತು ಪರಿಸ್ಥಿತಿಗಳಲ್ಲಿ ನಮ್ಮ ಕರ್ತವ್ಯವೆಂದು ತಿಳಿದು ಮಾಡಬೇಕಾದ ಕಾಯಕ, ಆ ಕಷ್ಟದ ಸಮಯದಲ್ಲಿ ವಹಿಸುವ ನಾಯಕತ್ವ, ಸೈನಿಕರ ದಾರಿಯಲ್ಲಿ ಸಾಗುವ ಮೂಲಕ ದೇಶಕ್ಕೆ ನೀಡುವ ಸೇವೆ, ನಮ್ಮ ಸ್ವತಂತ್ರ ಭಾರತದ ಶಕ್ತಿಯಾದ ಈ ಭೂಸೇನೆ, ವಾಯುಸೇನೆ ಹಾಗೂ ನೌಕಾ ಸೇನೆಯ ನೆರಳಲ್ಲಿ ತರಬೇತಿ ಪಡೆಯುತ್ತಿರುವ ಈ ನಮ್ಮ ರಾಷ್ಟ್ರೀಯ ಕೆಡೆಟ್ ಕೋರ್ 1947ರಲ್ಲಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವೇನೋ ಸಿಕ್ಕಿತು, ಆದರೆ ಏಕತೆಯ ವಿಷಯದಲ್ಲಿ ದೊಡ್ಡ ಸಮಸ್ಯೆ. 1947-48ರ ಭಾರತ ಮತ್ತು ಪಾಕಿಸ್ತಾನದ ಯುದ್ಧದ ನಂತರ ದೇಶಕ್ಕೆ ಇದರ ಅನಿವಾರ್ಯತೆ ಕೂಡ ಎದುರಾಯಿತು. ಹಾಗೆ ನೋಡುವುದಾದರೆ ಈ NCC ಎಂಬುದು ಸ್ವಾತಂತ್ರ್ಯಕ್ಕಿಂತ ಪೂರ್ವದಲ್ಲಿಯೇ ನಮ್ಮ ದೇಶದಲ್ಲಿತ್ತು. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಇದರ ಮಾತೃ ಸಂಸ್ಥೆಯಾದ ಯೂನಿವರ್ಸಿಟಿ ಟ್ರೈನಿಂಗ್ ಕೋರ್ಸ್ನಿಂದ ತರಬೇತಿಯನ್ನು ಪಡೆದಿದ್ದು ನಮಗೆ ಹೆಮ್ಮೆಯ ವಿಷಯವಾಗಿದೆ. ಆದರೆ ಇದು ಸ್ವಾತಂತ್ರ್ಯದ ನಂತರದಲ್ಲಿ NCC ಎಂಬ ಹೆಸರಿನ ಮೂಲಕ 1948 ಜುಲೈ 15ರಂದು ಮರುಸ್ಥಾಪನೆಯಾಯಿತು. ಏಕತೆ ಮತ್ತು ಶಿಸ್ತು NCCಯ ಮೂಲ ಸ್ತಂಭಗಳಾಗಿವೆ. NCC एक मिशन है. NCC ये सिर्फ यूनिफॉर्म और यूनिफॉर्मिटी नहीं है, यह सच्चे अर्थ में यूनिटी है. ಇದು ನಮ್ಮ ಪ್ರಧಾನಿಯವರ ಮಾತು. NCC ಸ್ಥಾಪನೆಯಾದ ತಕ್ಷಣ ದೇಶಾದ್ಯಂತ ಸ್ವಯಂ ಪ್ರೇರಿತವಾಗಿ ಸೇರಿಕೊಂಡ ಯುವಕರಿಗೆ ಸೈನಿಕರಂತೆ ಇವರಿಗೂ ಫೈರಿಂಗ್, ಪ್ರಾಥಮಿಕ ಚಿಕಿತ್ಸೆ, ಸಾರಿಗೆ ಸಂಪರ್ಕಗಳಂತಹ ತರಬೇತಿಯನ್ನು ನೀಡಲಾಯಿತು. 1949ರಲ್ಲಿ ದೇಶದ ಮೊದಲ ಮಹಿಳಾ NCC ವಿಭಾಗವು ಪ್ರಾರಂಭವಾಗುವುದರ ಮೂಲಕ ಜಗತ್ತಿಗೆ ಒಂದು ಮಾದರಿಯಾಯಿತು. ಇಲ್ಲಿಯೂ ಕೂಡ ನಮ್ಮ ಹೆಣ್ಣು ಮಕ್ಕಳು ಯಶಸ್ಸಿನ ಶಿಖರವನ್ನು 1950ರಲ್ಲಿ ವಾಯು ವಿಭಾಗ, 1952ರಲ್ಲಿ ನೌಕಾ ವಿಭಾಗದ NCCಯು ತನ್ನ ರೂಪವನ್ನು ಪಡೆಯಿತು. ಆ ಮೂಲಕ NCCಯು ದೇಶದ ಯುವ ಶಕ್ತಿಯ ರೂಪದಲ್ಲಿ ವಿಶ್ವದ ಅತಿ ದೊಡ್ಡ ಸಮವಸ್ತ್ರಧಾರಿ ಸಂಸ್ಥೆಯಾಗಿ ಬೆಳೆದು ನಿಂತಿದೆ. NCCಯು ಕೆಡೆಟ್ಗಳಲ್ಲಿ ಶಿಸ್ತು ಮತ್ತು ಒಗ್ಗಟ್ಟಿನ ಭಾವನೆಯನ್ನ ಜಾಗೃತಗೊಳಿಸುವ ದಿಸೆಯಲ್ಲಿ ಅವರ ಮಾನಸಿಕ ಶಕ್ತಿಯನ್ನ ಹೆಚ್ಚಿಸುವಲ್ಲಿ ಮಹತ್ವದ ಭೂಮಿಕೆಯನ್ನ ವಹಿಸುತ್ತಿದೆ. ನಮ್ಮ ಸಹಯೋಗಿ NCC ಅಧಿಕಾರಿಗಳಾದ ANOಗಳು ಗ್ವಾಲಿಯರ್ ಹಾಗೂ ಕಾಮ್ಟಿಯಲ್ಲಿ ಅಧಿಕಾರಿಗಳ ತರಬೇತಿ ಕೇಂದ್ರಗಳಲ್ಲಿ NCC ತರಬೇತಿಯನ್ನು ಪಡೆದು ತಮ್ಮ ಶೈಕ್ಷಣಿಕ ಕರ್ತವ್ಯಗಳ ಜೊತೆಗೆ ಶಾಲಾ ಕಾಲೇಜುಗಳಲ್ಲಿ ಕೆಡೆಟ್ಗಳ ವ್ಯಕ್ತಿತ್ವ ಮತ್ತು ಕೌಶಲ್ಯಗಳನ್ನು ವೃದ್ಧಿಸುವ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಿದ್ದಾರೆ. ದೇಶದ ಪ್ರತಿ ಹಳ್ಳಿ ಹಾಗೂ ನಗರಗಳಿಂದ ಈ ಸಂಘಟನೆಗೆ ಸೇರುವ ನಮ್ಮ ಯುವಕರು ಕಠಿಣ ಪರಿಶ್ರಮದ ಭಟ್ಟಿಯಲ್ಲಿ ಮಿಂದೆದ್ದು ಶ್ರೇಷ್ಠ ಭಾರತದ ಶ್ರೇಷ್ಠ ಹಾಗೂ ಸಮರ್ಥ ನಾಗರಿಕರಾಗುತ್ತಾರೆ. ಸಾಹಸ ಹಾಗೂ ಶೌರ್ಯ ಅಷ್ಟೇ ಅಲ್ಲದೆ ಸೇವಾ ಮನೋಭಾವನೆಯೊಂದಿಗೆ NCC ಕೆಡೆಟ್ಗಳು ತುರ್ತು ಪರಿಸ್ಥಿತಿಗಳಲ್ಲಿ ದೇಶದ ಜನರ ಮಧ್ಯೆ ಸಹಕಾರಕ್ಕಾಗಿ ಹಾಗೂ ಸೈನಿಕರಿಗೆ ನೆರವು ನೀಡುವ ಕಾರ್ಯದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದನ್ನು ನಾವು ಕಂಡಿದ್ದೇವೆ. ಭೂಕಂಪ, ಬರಗಾಲ, ಚಂಡಮಾರುತ, ಅತಿವೃಷ್ಟಿಗಳಂತಹ ಪ್ರಾಕೃತಿಕ ವಿಕೋಪಗಳಾಗಿರಲಿ ಅಥವಾ ಯುದ್ಧದಂತಹ ಪ್ರಕ್ಷುಬ್ಧ ಸನ್ನಿವೇಶವಾಗಿರಲಿ, ಗಾಯಗೊಂಡ ಜನರನ್ನ ರಕ್ಷಿಸಲು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಅವರನ್ನು ಸಾಗಿಸಲು NCC ಕೆಡೆಟ್ಗಳು ಸನ್ನದ್ಧರಾಗಿರುತ್ತಾರೆ. NCCಯ ಮಹದೋದ್ದೇಶಗಳಲ್ಲಿ ಒಂದಾದ ಯುವಕರ ಭೌತಿಕ ಸದೃಢತೆಯನ್ನು ಹೆಚ್ಚಿಸುವುದು, ಜನತೆಗೆ ಸ್ಪೋರ್ಟ್ಸ್ ಮತ್ತು ಸಾಹಸ ಚಟುವಟಿಕೆಗಳಲ್ಲಿ ಸಾಧನೆಗೈಯಲು ಸಹಕರಿಸುತ್ತದೆ. NCC ಕೆಡೆಟ್ಗಳು ಎವರೆಸ್ಟ್ನಂತಹ ಎತ್ತರದ ಪರ್ವತದಲ್ಲಿ ನಮ್ಮ ಹೆಮ್ಮೆಯ ತ್ರಿವರ್ಣ ಧ್ವಜವನ್ನು ಹಾರಿಸಿದ್ದಾರೆ. ಕೆಡೆಟ್ಗಳು ಆಟದ ಮೈದಾನಗಳಲ್ಲಿಯೂ ಕೂಡ ಛಾಪನ್ನು ಮೂಡಿಸುತ್ತಿದ್ದಾರೆ. ಇವರ ಉದ್ದೇಶ ಕೇವಲ ಸೈನ್ಯದಲ್ಲಿ ಸೇರುವುದು ಮಾತ್ರ ಆಗಿರುವುದಿಲ್ಲ, ಇವರು ದೇಶದ ಅಖಂಡತೆಯನ್ನ ಎತ್ತಿ ಹಿಡಿಯುವಲ್ಲಿ ತಮ್ಮ ಪ್ರಮುಖ ಪಾತ್ರವನ್ನು ವಹಿಸುತ್ತಿದ್ದಾರೆ. ಎತ್ತರದ ಪರ್ವತಗಳಿಂದ ಹಿಡಿದು ಅರಣ್ಯಗಳವರೆಗೆ, ಹಳ್ಳಿಯ ಬೀದಿಯಿಂದ ಹಿಡಿದು ದೇಶದ ಗಡಿಯವರೆಗೆ
ಕಾಶ್ಮೀರದಿಂದ ಹಿಡಿದು ಅಂಡಮಾನ್ವರೆಗೆ, ಮಣಿಪುರದಿಂದ ಹಿಡಿದು ಕಚ್ವರೆಗೆ NCCಯ ಜೊತೆ ಸೇರುವುದರಿಂದ ಹಿಡಿದು ಅಂತಿಮ ಉಸಿರಿನವರೆಗೆ ಹೀಗೆ ಪ್ರತಿಯೊಂದು ದಾರಿಯಲ್ಲಿ ರಾಷ್ಟ್ರಕ್ಕಾಗಿ ಮುನ್ನಡೆಯುತ್ತಿದ್ದಾರೆ. ಈ ಮೂಲಕ ಏಕ್ ಭಾರತ್ ಶ್ರೇಷ್ಠ ಭಾರತ್ ಎಂಬ ಕಲ್ಪನೆಯನ್ನ ಸಾಕಾರಗೊಳಿಸುತ್ತಿದ್ದಾರೆ. ನಮ್ಮ ಗೌರವಾನ್ವಿತ ಪ್ರಧಾನಿಯವರ ನೇತೃತ್ವದಲ್ಲಿ ದೇಶವು ಏಕತೆಯ ಭಾವನೆಯೊಂದಿಗೆ ಪ್ರಗತಿಯ ಹಾದಿಯಲ್ಲಿ ಬೆಳೆಯುತ್ತಿದೆ. ಈ ಪ್ರಗತಿಯ ಹಾದಿಯಲ್ಲಿ ಮಹಿಳಾ ಸಬಲೀಕರಣ, ನಶಾಮುಕ್ತಿ, ರಕ್ತದಾನ ಶಿಬಿರ, ಸ್ವಚ್ಛ ಭಾರತ ಅಭಿಯಾನ, ಮಹಾನ್ ಪುರುಷರ ಪುತ್ಥಳಿಗಳ ಸ್ವಚ್ಛತೆ, ಈಚ್ ಒನ್ ರೀಚ್ ಒನ್ ಟೀಚ್ ಒನ್, ವೋಕಲ್ ಫಾರ್ ಲೋಕಲ್, ಕೋವಿಡ್ ರಿಲೀಫ್ ಕಾರ್ಯಾಚರಣೆ ಹೀಗೆ 10 ಹಲವು ಚಟುವಟಿಕೆಗಳ ಮೂಲಕ ಸಶಕ್ತ ಭಾರತವನ್ನು ನಿರ್ಮಾಣ ಮಾಡುವ ನಿಟ್ಟಿನಲ್ಲಿ NCC ಕೂಡ ಸನ್ನದ್ಧವಾಗಿದೆ. ಹರ್ ಘರ್ ತಿರಂಗ ಅಭಿಯಾನವನ್ನು ಯಶಸ್ವಿಗೊಳಿಸುವ ಮೂಲಕ ದೇಶಕ್ಕಾಗಿ ಪ್ರಾಣ ತೆತ್ತ ಆ ಮಹಾನ್ ಆತ್ಮಗಳಿಗೆ ಗೌರವಾನ್ವಿತ ನಮನಗಳನ್ನು ಹಾಗೂ ಶ್ರದ್ಧಾಂಜಲಿಯನ್ನು ಸಲ್ಲಿಸಿ ಅವರ ತ್ಯಾಗ ಹಾಗೂ ಬಲಿದಾನಗಳನ್ನು ಎತ್ತಿ ಹಿಡಿದಿದ್ದಾರೆ. ಪ್ರಧಾನಿಯವರು ಅನುಸರಿಸಿದಂತೆ ಪರಿಸರಕ್ಕಾಗಿ ತಮ್ಮ ಜೀವನ ಎನ್ನುವ ಹೊಸ ಕಲ್ಪನೆಯೊಂದಿಗೆ ವಿವಿಧ ಜಲಮೂಲಗಳನ್ನು ಸ್ವಚ್ಛಗೊಳಿಸುವ ಧ್ಯೇಯದೊಂದಿಗೆ ಪುನೀತ್ ಸಾಗರ್ ಅಭಿಯಾನವನ್ನು ಪ್ರಾರಂಭಿಸಿದರು. ಲಕ್ಷಾಂತರ NCC ಕೆಡೆಟ್ಗಳು ಈ ಅಭಿಯಾನವನ್ನು ಸಫಲಗೊಳಿಸಿದರು. NCCಯ ಯೂತ್ ಎಕ್ಸ್ಚೇಂಜ್ ಕಾರ್ಯಕ್ರಮದ ಮೂಲಕ ನಮ್ಮ ಕೆಡೆಟ್ಗಳು ವಿವಿಧ ದೇಶಗಳಿಗೆ ತೆರಳುವ ಹಾಗೂ ಅಲ್ಲಿಯ ಯುವಕರು ನಮ್ಮ ದೇಶಕ್ಕೆ ಬರುವ ಮೂಲಕ ಇಂದು ವಸುದೈವ ಕುಟುಂಬಕಂನಂತಹ ಶತಮಾನಗಳ ಹಿಂದಿನ ಪರಂಪರೆಯನ್ನ ಇಡೀ ವಿಶ್ವಕ್ಕೆ ಸಾರುವ ನೇತೃತ್ವ ವಹಿಸಿದ್ದಾರೆ. ಈ ಕರ್ತವ್ಯ ಕಾಲದಲ್ಲಿ ಸಂಸ್ಕೃತಿ ಮತ್ತು ಜ್ಞಾನದ ಕೊಡುಕೊಳ್ಳುವಿಕೆಯ ಮೂಲಕ ಭಾರತವನ್ನ ಪುನಃ ವಿಶ್ವಗುರು ಸ್ಥಾನಕ್ಕೆ ತಲುಪಿಸುವ ಸಲುವಾಗಿ NCC ಕೆಡೆಟ್ ತಮ್ಮ ಪೂರ್ಣ ಸಹಕಾರವನ್ನ ನೀಡುತ್ತಿದ್ದಾರೆ. NCCಯು ರಕ್ಷಣೆಯ 2ನೇ ಸಾಲಿನಲ್ಲಿದ್ದುಕೊಂಡೇ ನಾಯಕತ್ವ ಸಾಮರ್ಥ್ಯವನ್ನ ಹೆಚ್ಚಿಸಿ ಸಶಕ್ತ ಯುವಕರನ್ನ ಸಿದ್ಧಪಡಿಸುವಲ್ಲಿ ಮುಂಚೂಣಿಯಲ್ಲಿದೆ. ಬಾಲ್ಯದಿಂದಲೇ ಈ ಮಣ್ಣಿನ ಜೊತೆಗೆ ಬೆಳೆಸಿ ಯುವಕರಲ್ಲಿ ದೇಶಭಕ್ತಿ ಮತ್ತು ರಾಷ್ಟ್ರ ನಿರ್ಮಾಣದ ಬೀಜಗಳನ್ನು ಬಿತ್ತಿ ದೇಶದ ಪ್ರಗತಿಯಲ್ಲಿಯೂ ಕೂಡ ತನ್ನ ಸೇವೆಯನ್ನು ನೀಡಿದೆ. ಈಗಾಗಲೇ ದೇಶಕ್ಕೆ ಮಹೋನ್ನತ ರತ್ನಗಳನ್ನು ನೀಡಿದ್ದು ಅವರು ವಿವಿಧ ಕ್ಷೇತ್ರಗಳಲ್ಲಿ ಯಶಸ್ಸನ್ನು ಸಾಧಿಸಿ ತಮ್ಮ ಕ್ಷೇತ್ರದ ಹಾಗೂ ಭಾರತದ ಹೆಸರನ್ನ ರಾರಾಜಿಸಿದ್ದಾರೆ. ಇಂದಿನ ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ಸಮಯದಲ್ಲಿ NCC ಕೂಡ ತನ್ನ ದೇಶದ 75 ವಸಂತಗಳನ್ನು ಪೂರೈಸಿಕೊಂಡಿದೆ. ಈ ಸಂದರ್ಭದಲ್ಲಿ NCC ದೇಶಕ್ಕೆ ಶುಭಾಶಯಗಳನ್ನು ಕೋರುತ್ತದೆ. ಜೊತೆಗೆ ಏಕತೆ ಮತ್ತು ಶಿಸ್ತು ಎಂಬ ಗುರಿಯೊಂದಿಗೆ ಸಶಕ್ತ ಯುವಕರನ್ನ ದೇಶದ ನಿರ್ಮಾಣಕ್ಕಾಗಿ ಪ್ರತಿಜ್ಞೆಗೈಯುತ್ತಿದೆ. ನಮ್ಮ ಪ್ರಧಾನಿಯವರು ಕೂಡ NCC ಕೆಡೆಟ್ ಆಗಿದ್ದು ಅವರೇ ಹೇಳುವಂತೆ Once a cadet, always a cadet. Jai Hind.